ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 29ನೇ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ಮೊದಲನೆಯ ವಾಚನವನ್ನು ವಿಮೋಚನಕಾಂಡ ಅಧ್ಯಾಯ 17 ವಾಕ್ಯ 8ರಿಂದ 13 ತನಕ ನಾವು ಓದುತ್ತೇವೆ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಅಮಾಲೇಕ್ಯರು ಮತ್ತು ಇಸ್ರಾಯೇಲರ ನಡುವೆ ನಡೆದ ಯುದ್ಧದ ಬಗ್ಗೆ ನಾವು ಆಲಿಸುತ್ತೇವೆ. ಅಮಾಲೇಕ್ಯರು ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರುತ್ತಾರೆ. ಅಮಾಲೇಕ್ಯರಿಗೆ ಇಸ್ರಾಯೇಲರು ತಮ್ಮ ನಾಡಿನ ಒಳಗೆ ಬರುವುದು ಅಥವಾ ಅವರ ನಾಡಿನ ಮೂಲಕ ಹಾದು ಹೋಗುವುದು ಇಷ್ಟವಿರಲಿಲ್ಲ. ಎಲ್ಲಿ ಇಸ್ರಾಯೇಲರು ನಮ್ಮನ್ನು ಆಕ್ರಮಿಸಿ ಬಿಡುತ್ತಾರೋ ಎಂಬ ಭಯ ಮತ್ತು ಅಭದ್ರತೆ ಅವರಲ್ಲಿ ಇತ್ತು. ಹಾಗಾಗಿ ಅವರು ಯುದ್ಧಕ್ಕೆ ಬರುತ್ತಾರೆ. ಇಸ್ರಾಯೇಲರಿಗೆ ಯುದ್ಧ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಅವರು ಈಜಿಪ್ಟಿನಿಂದ ವಾಗ್ದತ್ತ ನಾಡಿಗೆ ತೆರಳುತ್ತಿದ್ದರು. ಆದರೆ ಅಮಾಲೇಕ್ಯರು ಹಾದು ಹೋಗಲು ಒಪ್ಪಿಗೆ ನೀಡದ ಕಾರಣ ಯುದ್ಧ ಮಾಡುತ್ತಾರೆ. ಈ ಯುದ್ಧದಲ್ಲಿ ಇಸ್ರಾಯೇಲರು ಜಯ ಪಡೆಯುತ್ತಾರೆ. ಮೋಶೆ ಪ್ರಾರ್ಥನೆ ಮಾಡಲು ಹೋದರೆ ಯೆಹೋಶುವನು ಯೋಧರನ್ನು ಕರೆದುಕೊಂಡು ಯುದ್ಧಕ್ಕೆ ಹೋಗುತ್ತಾನೆ. ಮೋಶೆಯ ಪ್ರಾರ್ಥನೆಯ ಸಹಾಯದಿಂದ ಇಸ್ರಾಯೇಲರು ಜಯಶೀಲರಾಗುವುದನ್ನು ನಾವು ಇಂದಿನ ಮೊದಲನೆಯ ವಾಚನದಲ್ಲಿ ಆಲಿಸುತ್ತೇವೆ. ಪ್ರಿಯರೇ, ಹೇಗೆ ಮೋಶೆಯ ಸಹಾಯದಿಂದ ಇಸ್ರಾಯೇಲರು ಅಮಾಲೇಕ್ಯರನ್ನು ಸೋಲಿಸಿದರು, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪ್ರಾರ್ಥನೆಯ ಅವಶ್ಯಕತೆ ತುಂಬಾಗಿದೆ. ದುಷ್ಟ ಶಕ್ತಿಗಳ ಶೋಧನೆಗಳ ಸೈತಾನನ ವಿರುದ್ಧ ಹೋರಾಡಿ ಜಯಿಸಲು ನಮಗೆ ಪ್ರಾರ್ಥನೆ ಅವಶ್ಯಕ. ನಮ್ಮ ಜೀವನದಲ್ಲಿ ಪ್ರಾರ್ಥನೆವಿಲ್ಲದೆ ಹೋದಲ್ಲಿ ಸುಲಭವಾಗಿ ನಾವು ಸೈತಾನನಿಗೆ ಶೋಧನೆಗಳಿಗೆ ದುಷ್ಟ ಶಕ್ತಿಗಳಿಗೆ ತುತ್ತಾಗುತ್ತೇವೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ತಿಮೋತಿಯರಿಗೆ ಬರೆದ ಪತ್ರ ಅಧ್ಯಾಯ 3 ವಾಕ್ಯ 14ರಿಂದ ಅಧ್ಯಾಯ 4 ವಾಕ್ಯ 2 ತನಕ ನಾವು ನೋಡುತ್ತೇವೆ. ಪೌಲನು ತನ್ನ ಜೀವನದ ಆದರ್ಶವನ್ನು ತಿಮೋತಿಯನಿಗೆ ಬೋಧಿಸುತ್ತಾನೆ. ದೃಢ ವಿಶ್ವಾಸ, ಶಾಂತಿ, ಸಹನೆ, ಸತ್ಯ ಮುಂತಾದ ಸದ್ಗುಣಗಳನ್ನು ನೆನಪಿಗೆ ತಂದು ಅವುಗಳನ್ನು ಪರಿಪಾಲಿಸಲು ಹುರಿದುಂಬಿಸುತ್ತಾನೆ. ಹಾಗೂ ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದದ್ದು. ಪವಿತ್ರ ಗ್ರಂಥವು ಪ್ರಬೋಧನೆಗೂ ನೀತಿ ಬೋಧನೆಗೂ ಉಪಯುಕ್ತವಾಗಿದೆ. ಪವಿತ್ರ ಗ್ರಂಥ ನಮ್ಮ ವಿಶ್ವಾಸವನ್ನು ಮತ್ತು ಜ್ಞಾನವನ್ನು ವೃದ್ಧಿಸುತ್ತದೆ. ಹಾಗಾಗಿ ಈ ದೇವರ ವಾಕ್ಯವನ್ನು ಬೋಧಿಸು, ಸತ್ಯವನ್ನು ಮನಗಾಣಿಸು, ತಪ್ಪನ್ನು ತಿದ್ದು ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಎಂದು ಪ್ರೋತ್ಸಾಹದ ನುಡಿಗಳನ್ನು ಪೌಲನು ತಿಮೋತಿಯನಿಗೆ ಇಂದಿನ 2ನೇ ವಾಚನದಲ್ಲಿ ನುಡಿಯುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 1ರಿಂದ 8 ತನಕ ನಾವು ಆಲಿಸುತ್ತೇವೆ. ಕಠಿಣ ನ್ಯಾಯಾಧೀಶ ಮತ್ತು ಹಠಮಾರಿ ಮಹಿಳೆಯ ಬಗ್ಗೆ ನಾವು ಆಲಿಸುತ್ತೇವೆ. ಪ್ರಿಯರೇ, ಪ್ರಾರ್ಥನೆ ದೇವರೊಂದಿಗಿನ ಒಡನಾಟ. ಪ್ರಾರ್ಥನೆ ಪ್ರೀತಿಯ, ವಿಶ್ವಾಸದ ಸಂಭಾಷಣೆ. ಅದೊಂದು ರೀತಿಯ ಸಂಬಂಧ. ಪ್ರಾರ್ಥನೆ ಒಂದು ಶಕ್ತಿ, ನಮ್ಮ ಬಲಹೀನತೆಗೆ ಇಂಧನ. ಪ್ರಾರ್ಥನೆ ನಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸಿ ಆತ್ಮಸ್ಥೈರ್ಯವನ್ನು ತುಂಬುತ್ತದೆ. ನಿರಂತರ ಶುದ್ಧ ಬದುಕಿಗೆ ಪ್ರಾರ್ಥನೆ ಅಗತ್ಯ. ಯೇಸು ಸದಾ ಪ್ರಾರ್ಥಿಸುತ್ತಿದ್ದರು ಎಂದು ಶುಭ ಸಂದೇಶ ನಮಗೆ ತಿಳಿಸುತ್ತೆ. ಪ್ರಿಯರೇ, ನಿರ್ಜನ ಪ್ರದೇಶದಲ್ಲಿ, ಬೆಟ್ಟ ಪರ್ವತಗಳಲ್ಲಿ, ಏಕಾಂತದಲ್ಲಿ ತಮ್ಮ ತಂದೆಯೊಂದಿಗೆ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥಿಸುತ್ತಿದ್ದರು, ಸಂಭಾಷಿಸುತ್ತಿದ್ದರು. ಅದ್ಭುತಗಳನ್ನು ಮಾಡುವ ಮುನ್ನ, ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ಪ್ರಾರ್ಥಿಸುತ್ತಿದ್ದರು. ತಮ್ಮ ಪಾಲನಾ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನು ಪ್ರಾರ್ಥನೆಯಿಂದ ಪಡೆಯುತ್ತಿದ್ದರು. ಯೇಸು ತಾನು ಮಾತ್ರ ಪ್ರಾರ್ಥಿಸಲಿಲ್ಲ, ತಮ್ಮ ಶಿಷ್ಯರಿಗೂ ಪ್ರಾರ್ಥಿಸುವುದನ್ನು, ಪ್ರಾರ್ಥನೆಯ ಪರಿ ಮತ್ತು ಮಹತ್ವವನ್ನು ಕಲಿಸಿದರು. ಕೆಲವೊಮ್ಮೆ ಸಾಮತಿಗಳ ರೂಪದಲ್ಲಿ, ಕೆಲವೊಮ್ಮೆ ನೇರ ಮಾತುಗಳಲ್ಲಿ, ಹಲವೊಮ್ಮೆ ಮಾತುಗಳೇ ಇಲ್ಲದೆ ಕ್ರಿಯೆಯಲ್ಲಿ ಯೇಸು ಪ್ರಾರ್ಥನೆಯ ಬಗ್ಗೆ ಕಲಿಸಿದರು. ಪ್ರಾರ್ಥನೆ
ದೇವರೊಂದಿಗಿನ ಒಡನಾಟ, ಆ ಒಡನಾಟ ನಿರಂತರವಾಗಿರಬೇಕೆಂಬುದು ಈ ಸಾಮರ್ಥ್ಯ ಮೂಲಕ ಕ್ರಿಸ್ತ ನಮಗೆ ತಿಳಿಸುತ್ತಿದ್ದಾರೆ. ಈ ಸಾಮರ್ಥ್ಯದಲ್ಲಿ ಬರುವುದು ಎರಡೇ ಪಾತ್ರ. ಒಂದು ವಿಧವೆ, ಮತ್ತೊಂದು ದುಷ್ಟ ನ್ಯಾಯಾಧೀಶನದು. ಈ ವಿಧವೆಯನ್ನು ನಮಗೆ ಹೋಲಿಸಿಕೊಂಡರೆ ನ್ಯಾಯಾಧೀಶನನ್ನು ದೇವರಿಗೆ ಹೋಲಿಸಬೇಕು. ಈ ನ್ಯಾಯಾಧೀಶ ಒಬ್ಬ ದುಷ್ಟ. ಈ ನ್ಯಾಯಾಧೀಶನ ದುಷ್ಟತನಕ್ಕೆ ತದ್ವಿರುದ್ಧವಾಗಿ ದೇವರ ಒಳ್ಳೆಯತನವನ್ನು ಇಲ್ಲಿ ತೋರಿಸಲಾಗಿದೆ. ಸಾಮಾನ್ಯವಾಗಿ ಈ ನ್ಯಾಯಾಧೀಶರು ಕಡು ಭ್ರಷ್ಟರಾಗಿದ್ದರು. ಹಣ ಅಥವಾ ಶಿಫಾರಸು ಇಲ್ಲದೆ ನ್ಯಾಯ ಪಡೆಯುವುದು ತುಂಬ ಕಷ್ಟವಾಗಿತ್ತು. ಪ್ರಿಯರೇ, ಸಾಧಾರಣವಾಗಿ ಯಹೂದ್ಯರು ತಮ್ಮ ವ್ಯಾಜ್ಯಗಳನ್ನು ಯಹೂದ್ಯ ಮುಖಂಡರಲ್ಲಿಗೆ ಒಯ್ಯುತ್ತಿದ್ದರು. ಯಹೂದ್ಯ ನಿಯಮಶಾಸ್ತ್ರದ ಪ್ರಕಾರ ಒಬ್ಬ ನ್ಯಾಯಾಧೀಶನಿಂದ ನ್ಯಾಯಾಲಯ ಸ್ಥಾಪಿಸುವಂತಿರಲಿಲ್ಲ. ನ್ಯಾಯಾಲಯವೆಂದರೆ 3 ನ್ಯಾಯಾಧೀಶರು ಇರಲೇಬೇಕಿತ್ತು. ನ್ಯಾಯಾಲಯ ಎಂದರೆ ಕೇವಲ ಒಬ್ಬ ನ್ಯಾಯಾಧೀಶ ಅಲ್ಲ, 3 ನ್ಯಾಯಾಧೀಶರು ಇರಲೇಬೇಕಿತ್ತು. ಹಾಗಾಗಿ ಈ ಸಾಮರ್ಥ್ಯದಲ್ಲಿ ಕಾಣುವ ನ್ಯಾಯಾಧೀಶ ಬಹುಶಃ ಇವರನ್ನು ರೋಮನರು ಅಥವಾ ಹೆರೋದನು ನೇಮಕ ಮಾಡಿರಬೇಕು. ಸಾಮಾನ್ಯವಾಗಿ ಈ ನ್ಯಾಯಾಧೀಶರು ಭ್ರಷ್ಟರಾಗಿದ್ದರು. ಇವರಿಂದ ನ್ಯಾಯ ಪಡೆಯುವುದು ತುಂಬ ಕಷ್ಟದ ವಿಷಯವಾಗಿತ್ತು. ಪ್ರಿಯರೇ, ಈ ನ್ಯಾಯಾಧೀಶ ಯಹೂದ್ಯ ನ್ಯಾಯಾಧೀಶನಲ್ಲ ಎಂದು ನಾವು ಬೈಬಲಿನಿಂದ ತಿಳಿದುಕೊಳ್ಳಬಹುದು. ಕಾರಣ ಯಹೂದ್ಯ ನ್ಯಾಯಾಧೀಶರು ಸತ್ಯದ ನ್ಯಾಯದ ಪರ ನಿಲ್ಲಬೇಕು ಮತ್ತು ಅಮಾಯಕರನ್ನು ಬಾಧಿಸಬಾರದೆಂದು ಮೋಶೆಯು ಕಟ್ಟಪ್ಪಣೆ ನೀಡಿದನು. ನಾವು ವಿಮೋಚನ ಕಾಂಡ ಅಧ್ಯಾಯ 22ರಲ್ಲಿ ನೋಡುತ್ತೇವೆ. ವಿಧೇಯವರನ್ನಾಗಲಿ ದಿಕ್ಕಿರದ ಮಕ್ಕಳನ್ನಾಗಲಿ ಬಾಧಿಸಬಾರದು. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು. ಆ ಮೊರೆಗೆ ನಾನು ಕಿವಿಗೊಡದೆ ಇರನೆಂಬುದು ನಿಮಗೆ ತಿಳಿದಿರಲಿ. ನಾನು ಕೋಪಗೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂಹಾರ ಮಾಡುವೆನು. ಮತ್ತು ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 18 ಹೇಳುತ್ತೆ, ಅನಾಥರಿಗೆ ವಿಧೇಯವರಿಗೆ ನ್ಯಾಯ ದೊರಕಿಸಿಕೊಡಿ ಎಂದು. ಪ್ರಿಯರೇ, ಹಾಗಾಗಿ ಈ ನ್ಯಾಯಾಧೀಶ ರೋಮನರಿಂದ ಅಥವಾ ಹೆರೋದನಿಂದ ಆಯ್ಕೆಯಾಗಿದ್ದ ವ್ಯಕ್ತಿ. ಇನ್ನು ಈ ಸಾಮರ್ಥ್ಯದಲ್ಲಿ ಕಂಡುಬರುವ ಮತ್ತೊಬ್ಬ ವ್ಯಕ್ತಿ ಈ ಬಡ ವಿಧವೆ. ಈ ವಿಧವೆ ಬಡವರ ಮತ್ತು ಶೋಷಿತರ ಪ್ರತಿನಿಧಿಯಾಗಿದ್ದಾಳೆ. ಸಹಜವಾಗಿ ಇಂಥವರಿಗೆ ನ್ಯಾಯ ಸಿಗುವುದು ದೂರದ ಮಾತೆ. ಆದರೆ ಆಕೆಯಲ್ಲಿ ಒಂದು ಅಸ್ತ್ರವಿತ್ತು. ಅದುವೇ ಅವಳ ಸಹನೆ ಮತ್ತು ಹಠ. ಆಕೆಯಲ್ಲಿ ಹಣ ಅಥವಾ ಶಿಫಾರಸು ಇರಲಿಲ್ಲ. ಕೊನೆಗೆ ಅವಳಿಗೆ ನ್ಯಾಯ ಸಿಕ್ಕಿದ್ದು ಅವಳ ಸಹನೆಯಿಂದಲೇ, ಅವಳ ಹಠದಿಂದಲೇ. ಆರಂಭದಲ್ಲಿ ವಿಧವೆಯ ಕೋರಿಕೆಯನ್ನು ತಿರಸ್ಕರಿಸಿದ ನ್ಯಾಯಾಧೀಶ ಅವಳ ಸಹನೆಗೆ ಬೇಸತ್ತು ಹೋದ. ಈಕೆ ನ್ಯಾಯ ಸಿಗುವವರೆಗೂ ನನ್ನನ್ನು ಬಿಡುವುದಿಲ್ಲವೆಂದು ಆತ ಅರಿತುಕೊಂಡು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದು ತಿಳಿದು ಆಕೆಗೆ ನ್ಯಾಯವನ್ನು ತೀರಿಸುತ್ತಾನೆ. ಪ್ರಿಯರಿ, ಇದರಿಂದ ನಾವು ಕಲಿಯಬೇಕಾದ ಪಾಠವೇನು? ಒಬ್ಬ ದುಷ್ಟ ನೀತಿ ಕೆಟ್ಟ ನ್ಯಾಯಾಧೀಶನೇ ಮಹಿಳೆಯ ಸಹನೆ ಮತ್ತು ನಿರಂತರ ಬೇಡಿಕೆಗೆ ಅವಳ ಅಳಲನ್ನು ಆಲಿಸುತ್ತಾನೆಂದರೆ ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿಸಿರುವ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲವೇ? ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 43 ವಾಕ್ಯ 4 ಈ ರೀತಿ ಹೇಳುತ್ತೆ, ನೀನು ನನಗೆ ಅಮೂಲ್ಯನು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಹೌದು, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮನ್ನು ಅವರ ಸ್ವಂತ ಹೋಲ್ವಿಕೆಯಲ್ಲಿ ಪ್ರತಿರೂಪದಲ್ಲಿ ಸೃಷ್ಟಿಸಿದ್ದಾರೆ. ದೇವರು ನುಡಿಯುತ್ತಾರೆ, ಹೆತ್ತ ತಾಯಿ ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು. ಹೇಗೆ ಕೋಳಿಯು ತನ್ನ ಮರಿಗಳನ್ನು ರಕ್ಷಿಸುತ್ತೋ ಅದೇ ರೀತಿ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಭರವಸೆ ನೀಡಿರುವ ದೇವರು ನಾವು ಮೊರೆ ಇಟ್ಟಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲವೇ? ನಮ್ಮನ್ನು ಪ್ರೀತಿಸುವ ದೇವರು ಹಗಲು ರಾತ್ರಿ ನಾವು ಮೊರೆ ಇಡುವಾಗ ಹೇಗೆ ಅದನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯ? ನಾವು ವಿಶ್ವಾಸದಿಂದ ನಿರಂತರವಾಗಿ ಪ್ರಾರ್ಥಿಸಬೇಕು ಎಂದು ಈ ಸಾಮರ್ಥ್ಯದಿಂದ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಆದರೆ
ನಾವು ಆ ದಿನಕ್ಕಾಗಿ, ಆ ಗಳಿಗೆಗಾಗಿ ವಿಶ್ವಾಸದಿಂದ ಕಾಯಬೇಕು. ಪ್ರತಿಯೊಂದಕ್ಕೂ ಸೂಕ್ತ ಸಮಯವಿದೆ. ಎಲ್ಲ ಕಾರ್ಯಗಳಿಗೂ ನಿಗದಿಯಾದ ಒಂದು ಕಾಲ ಇದೆ. ಹೇಗೆ ರೈತ ಭೂಮಿಯನ್ನು ಹುತ್ತಿ ಬೀಜ ಬಿತ್ತಿದ ತಕ್ಷಣ ಫಸಲು ಕೊಯ್ಲಿಗೆ ಬರುವುದಿಲ್ಲ, ಆತ ಕಾಯಬೇಕು. ಅದೇ ರೀತಿ ಪ್ರಾರ್ಥಿಸಿದ ತಕ್ಷಣ ಎಲ್ಲವೂ ನಮಗೆ ದೊರಕುವುದಿಲ್ಲ. ದೇವರಿಗೆ ಯಾವುದು ಕೊಡಬೇಕು, ಯಾವುದು ಕೊಡಬಾರದು, ಯಾವಾಗ ಹೇಗೆ ಕೊಡಬೇಕು ಎಂಬುದು ನಮಗಿಂತ ಚೆನ್ನಾಗಿ ತಿಳಿದಿದೆ. ನಮ್ಮ ಬೇಡಿಕೆಗಳು ಈಡೇರುವುದು ತಡವಾದಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ, ನಿರಾಶರಾಗದೆ, ಸಹನೆಯಿಂದ ವಿಶ್ವಾಸದಿಂದ ಪ್ರಾರ್ಥಿಸುವುದನ್ನು ಈ ವಿಧವೆಯಿಂದ ಕಲಿಯಬೇಕಿದೆ. ಪ್ರಿಯರೇ, ಮತ್ತು ಈ ಸಾಮತಿಯಿಂದ ನಾವು ಮತ್ತೊಂದು ವಿಷಯವನ್ನು ಕಲಿಯಬೇಕಿದೆ. ಆ ವಿಧವೆಯಂತೆ ಇಂದು ಅನೇಕರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ. ಇಂದು ಅನ್ಯಾಯ ನ್ಯಾಯದ ವಿರುದ್ಧ, ಅಸತ್ಯ ಸತ್ಯದ ವಿರುದ್ಧ ಜಯಬೇರಿ ಬಾರಿಸುತ್ತಿದೆ. ಪ್ರಿಯರೇ, ಬಡವರು ಶೋಷಣೆಗೆ, ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಇಂದು ಅವರ ಪರ, ಶೋಷಿತರ ಪರ, ಸತ್ಯದ ಪರ, ನ್ಯಾಯದ ಪರ ನಾವು ನಿಲ್ಲಬೇಕಿದೆ. ಕೀರ್ತನೆ 82ರಲ್ಲಿ ಕೀರ್ತನೆಕಾರ ಪ್ರಾರ್ಥಿಸುವಂತೆ, ಮೊರೆ ಇಡುವಂತೆ ನಾವು ಕೂಡ ಇಂದು ದೇವರಿಗೆ ಮೊರೆ ಇಡಬೇಕಿದೆ. ಕೀರ್ತನೆ 82ರಲ್ಲಿ ಕೀರ್ತನೆಕಾರ ಈ ರೀತಿ ಪ್ರಾರ್ಥಿಸುತ್ತಾನೆ: ಎಲ್ಲಿಯ ತನಕ ನೀಡುವಿರಿ ಅನ್ಯಾಯವಾದ ತೀರ್ಪನ್ನು, ಎಲ್ಲಿಯವರೆಗೂ ತೋರುವಿರಿ ದುಷ್ಟರಿಗೆ ಪಕ್ಷಪಾತವನ್ನು, ಅಬಲರಿಗೆ ಅನಾಥರಿಗೆ ದೊರಕಿಸಿ ನ್ಯಾಯವನ್ನು, ಕಾದಿರಿಸಿರಿ ದೀನ ದಲಿತರ ಹಕ್ಕು ಬಾಧ್ಯತೆಯನ್ನು, ಬಿಡುಗಡೆ ಮಾಡಿರಿ ದೀನರನ್ನ ಬಡಬಗ್ಗರನ್ನ ಎಂದು. ಎದ್ದೇಳು ದೇವ, ಸ್ಥಾಪಿಸು ನ್ಯಾಯವನ್ನು ದರೆಯಳು, ನಿನ್ನ ಸ್ವತ್ತಾಗಿವೆಯಲ್ಲವೇ ಸಮಸ್ತ ರಾಷ್ಟ್ರಗಳು. ಕೀರ್ತನೆಕಾರ ಪ್ರಾರ್ಥಿಸಿದಂತೆ ನಾವು ಕೂಡ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಪ್ರಾರ್ಥಿಸುತ್ತಾ ಸತ್ಯದ ಪರ, ನ್ಯಾಯದ ಪರ ನಿಲ್ಲಲು ಬೇಕಾದ ಶಕ್ತಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಮತ್ತು ನಮ್ಮ ಪ್ರಾರ್ಥನೆಯು ನಿರಂತರವಾಗಿರಲಿ. ಆ ಪ್ರಾರ್ಥನೆಯಲ್ಲಿ ಸಹನೆ ಮತ್ತು ವಿಶ್ವಾಸ ತುಂಬಿರಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.